ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಮೈ ಚಾನಲ್. ನಾನು ಸಿಂಧು. ಇವತ್ತೊಂದು ವ್ಲಾಗ್ನ ಶುರು ಮಾಡೋಣ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ನಾನು ಮತ್ತೆ ಹಾಸನಕ್ಕೆ ಬಂದಿದ್ದೀನಿ. ಇವತ್ತು ಮುರುಳಿ ಸೀರೀಸ್ ಭಾಗ 2 ಅಂತಲೇ ಹೇಳ್ಬೋದು. ಸೊ ಇವತ್ತು ನಾವು ಹುಡುಗಿ ಮನೆಗೆ ಹುಡುಗಿ ನೋಡೋಕೆ ನಾವ್ಯಾರೂ ನೋಡಿರಲಿಲ್ಲ. ಮುರುಳಿ ಒಬ್ಬನೇ ನೋಡ್ಕೊಂಬಂದಿದ್ದು ನನ್ನ ತಮ್ಮ. ಸೊ ಹಾಗಾಗಿ ನಾವೆಲ್ಲ ಹೋಗಿ ನೋಡ್ಕೊಂಬರೋಣ ಅಂತ ಹೇಳಿ ಹುಡುಗಿ ಮನೆಯವ್ರು ಬರೋಕ್ಕೆ ಹೇಳಿದ್ದಾರೆ. ಹಾಗಾಗಿ ಹೊರಟಿದ್ದೀವಿ. ನನ್ನ ತಮ್ಮನ ಮಕ್ಕಳು ನನ್ನ ತಮ್ಮನ ಮಗಳು ಮತ್ತು ಗೀತನ ಮಕ್ಕಳು ಎಲ್ಲರೂ ಆಟ ಆಡ್ತಿದ್ದಾರೆ ರೆಡಿಯಾಗಿ. ಮಕ್ಕಳೆಲ್ಲ ಹೊರಗಡೆ. ನಾನು ಬಂದಿದ್ದೆ ಲೇಟು ಅಂತಲೇ ಹೇಳ್ಬೋದು. ಎಲ್ಲರೂ ಆಲ್ರೆಡಿ ಬಂದು ರೆಡಿಯಾಗಿದ್ರು. ನಮ್ಮ ಚಿಕ್ಕಪ್ಪ ಮತ್ತು ಇನ್ನೊಬ್ರು ಆಂಟಿ ಗೀತಾ ಅವರಮ್ಮ, ನಮ್ಮಮ್ಮ, ನಮ್ಮ ಡ್ಯಾಡಿ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಬಂದು. ನನಗೆ ಇವತ್ತು ಬೆಂಗಳೂರಿಂದ ಬರಬೇಕಾದ್ರೆ ಬಸ್ ಸಿಕ್ಕಿರಲಿಲ್ಲ. ಸಿಕ್ಕಾಬಿಟ್ಟೆ ಲೇಟ್ ಆಗೋಯ್ತು. ಸಂಡೇ ಆಗಿದ್ರು ಕೂಡ ಏನಂತ ಗೊತ್ತಿಲ್ಲ. ಸೊ ಬಂದು ರೆಡಿಯಾಗಿ ಹೋಗೋಣ ಅಂತ ಹೇಳಿ ಇನ್ನೊಂದು ಕಾರಲ್ಲಿ ನಮ್ಮಪ್ಪ, ನಮ್ಮಮ್ಮ ಮತ್ತು ನಮ್ಮ ಚಿಕ್ಕಪ್ಪ ಅವರೆಲ್ಲರೂ ಕೂತಿದ್ದಾರೆ. ಇಲ್ಲಿ ಗೀತಾ ಅವರ ಕಾರಲ್ಲಿ ನಾವು ಕೂತ್ಕೊಂಡು ಹೋಗ್ತಿದ್ದೀವಿ. ನಮ್ಮ ಆಂಟಿ, ನಾವು ಮತ್ತು ಗೀತನ ಮಕ್ಕಳು ಎಲ್ಲರೂ. ಸೊ ಹೊರಟ್ವಿ ಇವಾಗ. ಬನ್ನಿ ನೆಕ್ಸ್ಟು ನೋಡೋಣ, ಹುಡುಗಿ ನೋಡ್ಕೊಂಬರೋಣ. ನಾವು ಸಿಕ್ಕಾಬಿಟ್ಟೆ ಎಕ್ಸೈಟ್ ಆಗಿದ್ದೀವಿ ನೋಡಬೇಕು ಅಂತ ಹೇಳಿ. ಹಾಗಾಗಿ ಎಲ್ಲರೂ ಖುಷಿಯಿಂದ ಹೊರಟ್ವಿ. ಇವನು ಗೀತನ ಎರಡನೇ ಮಗ, ಎಲ್ಲೋ ಶರ್ಟ್ ಹಾಕ್ಕೊಂಡಿರೋನು ದೊಡ್ಡ ಮಗ. ಸೊ ಹೊರಟಿ ಮಧ್ಯದಲ್ಲಿ ಟ್ರಾಫಿಕ್ ಬೇರೆ ಬಂತು ನಮಗೆ, ಟ್ರಾಫಿಕ್ ಸಿಗ್ನಲ್ಲು. ಇದು ಹಾಸನದು ಮೇಯ್ನ್ ಸರ್ಕಲ್ ಅಂತೆ ಇದು. ಸೊ ಅಲ್ಲೊಂದು ಇದು ಬೇರೆ ಮಾಡಿದ್ರು, ಅದು ತುಂಬಾ ಚೆನ್ನಾಗಿತ್ತು. ಏನು ಹೇಳ್ತಾರದು, ಸರ್ಕಲಲ್ಲಿ ಒಂದು ಟ್ರೀ ಇತ್ತು, ಆರ್ಟಿಫಿಷಿಯಲ್ ಟ್ರೀ ಇತ್ತು. ಸೊ ಅದು ಕೂಡ ತುಂಬಾ ಚೆನ್ನಾಗಿದೆ. ಆ ಸರ್ಕಲ್ ಏನೋ ಒಂಥರ ಚೆನ್ನಾಗಿದೆ. ಸೊ ಅಲ್ಲಿಂದ ಮುಂದೆ ಹೊರಟ್ವಿ. ಇವಾಗ ಹುಡುಗಿ ಮನೆಗೆ ಎಂಟ್ರಾದ್ವಿ. ನಾನು ಸ್ಟಾರ್ಟಿಂಗ್ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಅಷ್ಟೇ. ಆಮೇಲೆ ಹುಡುಗಿ ಮನೆಯವ್ರನ್ನ ಕೇಳಿಬಿಟ್ಟು ಆಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳಿ. ಸೊ ಅವರು ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ, ಆರಾಮಾಗಿ, ಅದಕ್ಕೆಲ್ಲ ಯಾಕೆ ಇದು ಮಾಡ್ತೀರಾ ಅಂತ ಅಂದರು. ಸೊ ಹಾಗಾಗಿ ಮಾಡ್ಕೊಂಡ್ವಿ. ಸ್ವಲ್ಪ ನಮ್ಮ ಕಡೆಯವರೇ ಕ್ಯಾಮ್ರಾ ಶೈ ಅಂತಲೇ ಹೇಳ್ಬೋದು. ಹುಡುಗಿ ಮನೆಯವ್ರು ಸಿಕ್ಕಾಪಟ್ಟೆ ಫ್ರೀ ಆಗಿದ್ದಾರೆ. ಈ ನಮ್ಮಣ್ಣ ತಮ್ಮದಿರಿಗೇನೆ ಸ್ವಲ್ಪ ಕ್ಯಾಮ್ರಾ ಶೈ ಅವರಿಗೆ. ಇದು ಗೀತನ ಅಣ್ಣ ಮಮತೇಶ ಅಂತ ಹೇಳಿ, ಇದು ಗೀತಾ ಅವರಮ್ಮ. ಸೊ ಇವಾಗ ಹುಡುಗಿ ಮನೆಗೆ ಬಂದ್ವಿ. ಸ್ವಲ್ಪ ಜ್ಯೂಸ್ ಎಲ್ಲ ಕುಡಿದ್ವಿ. ನಮ್ಮ ಹುರುಳಿ ನಮ್ಮನ್ನೆಲ್ಲ ನೋಡಿ ಸಿಕ್ಕಾಪಟ್ಟೆ ನಾಚ್ಕೋತಿದ್ದಾನೆ. ಎಲ್ಲರೆದ್ರಿಗೂ ಹೆಂಗಪ್ಪ ಹುಡುಗಿ ನೋಡೋದು ಅಂತ ಹೇಳಿ. ಅವ್ರದ್ದು ನಮ್ಮ ಡ್ಯಾಡಿ ಮತ್ತು ನನ್ನ ತಮ್ಮನ ಹೆಂಡತಿ ಶಿಲ್ಪ ಎಲ್ಲರೂ ಬಂದಿದ್ರಲ್ಲ. ಸೊ ಎಲ್ಲರೆದ್ರಿಗೂ ಅವ್ನಿಗೆ ಸ್ವಲ್ಪ ನಾಚಿಕೆ ಸ್ವಭಾವ ಸಿಕ್ಕಾಪಟ್ಟೆ. ನನ್ನ ತಮ್ಮನ ಮಕ್ಳಿಗೆ ಇನ್ನೇನು ಖುಷಿ, ಜ್ಯೂಸ್ ಕುಡಿಯೋದೇ ಖುಷಿ, ಸ್ವೀಟ್ ತಿನ್ನೋದೇ ಖುಷಿ ಫಂಕ್ಷನ್ಗಳಲ್ಲಿ. ಎಲ್ರಿಗೂ ಖುಷಿನೇ ಆಯಿತು ಹುಡುಗಿ ನೋಡಿ. ನಮಗೆಲ್ರಿಗೂ ತುಂಬ ಅಡ್ಜಸ್ಟ್ ಆಗ್ತಾರೆ ಅಂತ ಅನ್ನೋ ಒಂದು ಇದು. ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಎಲ್ಲ. ನಮಗೂ ಅಷ್ಟೇ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾರೆ ಹುಡುಗಿ ಕೂಡ. ಸೊ ಹುಡುಗಿ ತಾಯಿ ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ನಮಗಂತೂ ಎಲ್ರಿಗೂ ತುಂಬಾ ಖುಷಿ ಆಯಿತು. ಇವಾಗ ನಮ್ಮಮ್ಮ ಎಲ್ಲರೂ ಬಂದು ಹೊರಗಡೆ ಎಲ್ಲ ಗಂಡಸರು ಕೂತಿದ್ರು. ಹಾಗಾಗಿ ಎಲ್ಲ ಒಳಗಡೆ ಬಂದು ಮಾತಾಡ್ತಾ ಕೂತಿದ್ದಾರೆ. ಸೊ ಅಡುಗೆ ಪ್ರಿಪ್ರೇಷನ್ ನಡೀತದೆ. ಅಡುಗೆ ಪ್ರಿಪ್ರೇಷನ್ ಎಲ್ಲ ನಾವು ಬರೋಷ್ಟ್ರೊಳಗಡೆ ಆಲ್ಮೋಸ್ಟ್ ಆಗಿತ್ತು. ಲಾಸ್ಟಲ್ಲಿ ಬಜ್ಜಿ ಒಂದು ಮಾಡ್ತಾಯಿದ್ರು ಅಷ್ಟೇ. ಸೊ ನಮಗೆ ಫಸ್ಟು ಹೋದ ತಕ್ಷಣ ನಮಗೆ ಎಲ್ರಿಗೂ ಊಟ ಬಡಿಸಿದ್ರು. ನಾವು ಎಲ್ಲ ಊಟ ಮಾಡಿದ್ವಿ, ಟೈಮ್ ಆಗಿತ್ತು ಅಂತ ಹೇಳಿ. ಇದು ಫಸ್ಟ್ ಟೈಮು ಹುಡುಗಿನ ಮನೆಯವ್ರು ಬಂದಾಗ ನಾವೆಲ್ಲ ಕೂತ್ಕೊಂಡು ಊಟ ಮಾಡ್ತಿದ್ದಂಥ ವಿಡಿಯೋ ಕ್ಲಿಪ್ಪಿಂಗ್ಸ್ ಇದು. ಎಲ್ರಿಗೂ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಶೈ ನೇಚರ್ ಅಂತಲೇ ಹೇಳ್ಬೋದು. ವೀಡಿಯೋ ಮಾಡ್ಕೋಬೇಕಂತ ಸ್ವಲ್ಪ ಒಂದು 2-3 ಡೇಸ್, ಒಂದು 2-3 ಟೈಮ್ಸ್ ಆದಮೇಲೆ ಫಂಕ್ಷನ್ಗಳು ವೀಡಿಯೋ ಮಾಡೋದು ಅಡ್ಜಸ್ಟ್ ಆಗಿಬಿಟ್ರೆ ಆರಾಮಾಗಿ ಮಾಡ್ಕೊಂಡು ಹೋಗ್ತಾರೆ. ಇವರೆಲ್ಲ ಹುಡುಗಿ ಮನೆ ಕಡೆಯವರು. ಅವರಲ್ಲಿ ನೋಡಿ ಎಷ್ಟು ಫ್ರೀ ಆಗಿದ್ದಾರೆ ಆರಾಮಾಗಿ. ಈ ನಮ್ಮ ಕಡೆಯವರು ಸ್ವಲ್ಪ ನಾಚ್ಕೊಳ್ಳೋದು ಜಾಸ್ತಿ. ಸಿಕ್ಕಾಪಟ್ಟೆ ಒಂದು ಮಿನಿ ಎಂಗೇಜ್ಮೆಂಟ್ ಥರನೇ ಆಗೋಯ್ತು ಅಂತಲೇ ಅನ್ಬೋದು. ತುಂಬ ಜನ ಸೇರ್ಕೊಂಡಿದ್ವಿ. ಹುಡುಗಿ ಮನೆ ಕಡೆಯವರು, ಹುಡುಗನ ಮನೆ ಕಡೆಯವರು ಎಲ್ಲರೂ ಸೇರಿ ಎಲ್ಲರೂ ಊಟ ಎಲ್ಲ ಮುಗಿಸಿ ಇವಾಗ ವಿಳ್ಯದೆಲೆ ಅಡಿಕೆ ಹಾಕ್ಕೊಂಡು ಬಾಳೆಹಣ್ಣು ತಿಂತ ಕೂತಿದ್ವಿ. ಆರಾಮಾಗಿ ಮಾತಾಡ್ಕೊಂಡು ಸ್ವಲ್ಪ ಹೊತ್ತು. ಯಾರೂ ಗಡಿಬಿಡಿ ಮಾಡ್ಕೊಳ್ಳೋದು ಬೇಡ, ಆರಾಮಾಗಿ ಹೋಗೋಣ ಅಂತೇಳಿ ಫ್ರೀಯಾಗಿ ಕೂತಿದ್ವಿ. ನಮಗೇನು ಹೊಸ್ತು ಅಂತಲೇ ಅನ್ನಿಸ್ಲಿಲ್ಲ, ಅಷ್ಟು ಕಂಫರ್ಟಬಲ್ ಫೀಲ್ ಆಯಿತು ಅವ್ರ ಮನೆಯಲ್ಲಿ. ತುಂಬ ಚೆನ್ನಾಗಿತ್ತು. ನಾವು ಯಾವುದೋ ಹೊಸ ಮನೆಗೆ ಬಂದಿದ್ದೀವಿ ಒಂಥರ ಆ ಥರದ್ದೇನು ಫೀಲ್ ಮಾಡಿಸ್ಲಿಲ್ಲ ಅವರು. ತುಂಬ ಚೆನ್ನಾಗಿ ನಮ್ಮನ್ನು ಕಂಫರ್ಟಬಲಾಗಿ ತುಂಬ ಚೆನ್ನಾಗಿ ಮಾತಾಡಿಕೊಂಡು ಕತೆ ಆಡಿಕೊಂಡು, ನಮ್ಮ ಚಿಕ್ಕಮ್ಮದಿರು, ನಮ್ಮ ಅತ್ತೆದಿರೆಲ್ಲ ಹೇಗೆ ನಾವೆಲ್ಲ ಇರ್ತೀವಿ ಸೇಮ್ ಅದೇ ಥರ ಇದ್ದಿದ್ದು ಖುಷಿ ಆಯಿತು. ಲಾಸ್ಟಲ್ಲಿ ಹುಡುಗಿಗೆ ಹೂ ಮಾಡಿಸಿ ಅರಿಶಿನ ಕುಂಕುಮ ಇಟ್ಟು ಹೊರಡೋ ಟೈಮಲ್ಲಿ ಇದು ಮಾಡೋಣ ಅಂತ ಹೇಳಿದ್ರು. ಹಾಗಾಗಿ ನಾನು ಹೂ ಮಾಡಿಸ್ತಾ ಇದ್ದೆ. ಸೊ ನಮ್ಮ ಮುರುಳಿ ಮದುವೆ ಸೀರೀಸ್ನ ಭಾಗ 2 ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ನೆಕ್ಸ್ಟು ಇನ್ನು ಬರೋವಂಥ ಕಾರ್ಯಕ್ರಮಗಳು ಏನೇನು ಸಿದ್ಧತೆ ನಡೀತದೆ ಅದನ್ನೆಲ್ಲ ಆದಷ್ಟು ವೀಡಿಯೋ ಮಾಡಿ ನಿಮ್ಗಳ ಜೊತೆ ಎಲ್ಲ ಶೇರ್ ಮಾಡ್ಕೋಬೇಕು ಅಂತ ಆಸೆ ಇದೆ.
ನೋಡೋಣ ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಇವಾಗ ಹುಡುಗನ್ನು ಕೂರಿಸಿ ಸ್ವಲ್ಪ ಸಿಹಿ ತಿನ್ನಿಸುವಂಥ ಕಾರ್ಯಕ್ರಮ. ನಮ್ಮ ಹುಡುಗಂಗೆ ಸಿಕ್ಕಾಪಟ್ಟೆ ನಾಚಿಕೆ ಎಲ್ರಿದ್ರಿಗೂ. ಸೊ ಇದಾಗಿತ್ತು ನಮ್ಮ ಮುರುಳಿ ಮದುವೆ ಸೀರೀಸ್ ಅಂತಲೇ ಹೇಳ್ಬೋದು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ನಮ್ಮ ಹೊಸ ಮದುಮಕ್ಕಳ ಜೋಡಿ ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.